BJP ಮತ್ತು ಜನತಾದಳ ಒಂದಾಗಿದ್ದು ಯಾರಿಗೆ ಎಷ್ಟು ಮಟ್ಟಿಗೆ ಖುಷಿನೋ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ, ಜನಸಾಮಾನ್ಯರಿಗೆ ಕರ್ನಾಟಕವು ಕೂಡ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಸನ್ಮಾನ್ಯ ದೇವೇಗೌಡ ಸಾಹೇಬರ ಒಂದು ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡ್ರೆ ಈ ಗೆಲ್ಲೋದು ಮತ್ತೊಂದು ನಮಗೇನು ಕಷ್ಟ ಆಗೋದಿಲ್ಲ. ಸೋಮಣ್ಣ ಅವರಿಗೆ ಮೋದಿಯವ್ರದ್ದೇನು ಸಮಸ್ಯೆ ಇಲ್ಲ, ರಾಜ್ಯ ಬಿಜೆಪಿ ನಾಯಕರ ಸಮಸ್ಯೆ, ಅದ್ರ ಬಗ್ಗೆ ಸಮಾಧಾನ ಆಗಿದ್ರೆ ಅದಕ್ಕೂ ಕೂಡ ಏನೇನು ಹೇಳಬೇಕು ಹೇಳಿದ್ದಾರೆ ಸಾಹೇಬರು. ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಇದು ಮಾಡಿದ್ದಾರೆ. 14ನೇ ತಾರೀಕುವರೆಗೂ ಸ್ವಲ್ಪ ಕಾದು ನೋಡ್ರಿ, ಎಲ್ಲ ಸರಿ ಹೋಯ್ತಾರೆ. ಸ್ಪರ್ಧೆ ವಿಚಾರಕ್ಕೆ ಅದಕ್ಕಿಂತ ಇನ್ನೂ ಕಾಲ ಕೂಡು ಬಂದಿಲ್ಲ. ಎಲ್ಲವೂ ಸಖ್ಯ ಅಂತ ಐತೆ. ನಾನು ಯಾವ ದೊಡ್ಡವನಲ್ಲ, ಆದರೆ ದೇವೇಗೌಡರ ಮಾತು ಇವತ್ತು ನನಗೆ, ನಾನೇನು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಹಿಂದೆ 90ರಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು ಹಾಸನದಲ್ಲಿ. ಅದೆಲ್ಲವೂ ಕೂಡ ಇನ್ನೂ ಹೇಳ್ತಾರೆ ಅಂದರೆ ಅಯ್ಯೋ ಪುಣ್ಯಾತ್ಮರು, ಯಾವ ಊರು, ಯಾವ ಹಳ್ಳಿ, ಯಾವ ದೇಶ, ಯಾರು ಏನು, ಪ್ರಪಂಚ ಏನು, ದೇಶದಲ್ಲೇನು, ಯಾವ ಮೂಲೆಯಲ್ಲೇನು, ಭಾರತ ದೇಶದ ಒಡಂಬಡಿಕೆ ಏನು. ನನಗೆ ಒಂದು 8 ದಿನ ಕುಳಿತುಕೊಂಡ್ರೆ ಒಂದು 10-15% ಎಲ್ಲ ಒಂದು ಕಡೆ ನಾವು ಕಲ್ತ್ಕೋಬಹುದು. ಥ್ಯಾಂಕ್ ಯು. ಖಂಡಿತ ಆಗಿದೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.